ಸ್ನೇಹಿತರೆ, ಆ ದಿನ ನಾನು ಯೋಚಿಸಲಿಲ್ಲ ನಾನು ರಾಜಕೀಯದಲ್ಲಿ ತೊಡಗುತ್ತೇನೆ, ಒಂದು ಪಕ್ಷಕ್ಕೆ ನಾಯಕನಾಗ್ತೀನಿ, ನಾನು ವಿಧಾನಸಭೆಗೆ ಕಾಲಿಡುತ್ತೇನೆ, ಸಂಸತ್ತಿಗೆ ಹೋಗಿ ನಾನು ಧ್ವನಿ ಎತ್ತುತ್ತೇನೆ ಅನ್ನೋ ಆ ಯೋಚನೆ ಎಲ್ಲವೂ ಇರಲಿಲ್ಲ. ಯಾವ ಹಿನ್ನೆಲೆಯೂ ಇಲ್ಲದ ಕುಟುಂಬದಲ್ಲಿ ಅವಂತೆ ನಾನು. ನಮ್ಮ ಅಪ್ಪ ರಾಜಕೀಯದಲ್ಲಿ ಇಲ್ಲ, ನಮ್ಮ ಅಮ್ಮ ರಾಜಕೀಯದಲ್ಲಿ ಇಲ್ಲ, ಅಮ್ಮನಿಗೆ ಅಕ್ಷರವೇ ಏದಲು ಬರುವುದಿಲ್ಲ. ಅಂತಹ ಒಂದು ಕುಟುಂಬದಿಂದ ಬಂದಿದ್ದೇವೆ. ಆ ಪರಿಸ್ಥಿತಿ ನಮಗೆ ಒಂದು ಇಂಜಿನಿಯಾರಿಟಿ ಚೀಲಿಂಗ್ ಕೊಟ್ಟಿತ್ತು. ನನ್ನ ಮನೆ, ನಾನು ಇರುವ ಸಮಾಜ, ನನ್ನ ಜೊತೆ ಇರುವವರು, ನಾವು ಹಾಕಿಕೊಳ್ಳುವ ಬಟ್ಟೆ, ತಿನ್ನೋ ಆಹಾರ, ಆ ಹಸಿವು, ಓ ಬಡತನ್ ಅಂದ್ರೆ ದಾರಿದ್ರ್ಯ, ಇವೆಲ್ಲ ನನ್ನೊಳಗೆ ಬಂದು ಒಂದು ಇಂಟೀರಿಯರ್ ಕಾಂಪ್ಲೆಕ್ಸ್ ನು ಹುಟ್ಟಿಸಿಬಿಟ್ಟಿವೆ. ಆದ್ರೆ ಈ ಶಿಕ್ಷಣ ನನಗೆ ಒಳಗೆ ಒಂದು ದೊಡ್ಡ ಜಾಲೆ ನನ್ನ ಹೊಟ್ಟೆಯೊಳಗೆ ಇದೆ ಅನ್ನೋದನ್ನು ತೋರಿಸಿತು. ಒಂದು ಬೆಂಕಿ ನನ್ನೊಳಗೆ ಇದೆ ಎಂಬುದನ್ನು ತಿಳಿಸಿತು. ಒಂದು ಶಕ್ತಿ ನನ್ನೊಳಗೆ ಇದೆ ಎಂಬುದನ್ನು ಅರಿಸಿತು. ನನ್ನೊಳಗೆ